ಸೊ ಏನು ಮಾಡುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ. ಸೊ ಯಾವ್ಯಾವ ಗ್ಲ್ಯಾಂಡ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಈಗ ನೆಕ್ಸ್ಟ್. ಯಾವ್ಯಾವ ಗ್ಲ್ಯಾಂಡ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಅಡ್ರಿನಲ್ ಗ್ಲ್ಯಾಂಡ್ಸು ಅದೊಂದು ಗ್ಲ್ಯಾಂಡು. ಅಡ್ರಿನಲ್ ಗ್ಲ್ಯಾಂಡ್ಸ್ ನಮ್ಮ ಹೊಟ್ಟೆಲಿರುತ್ತೆ, ಸ್ಟಮಕಲ್ಲಿರುತ್ತೆ. ನೆಕ್ಸ್ಟು ಥೈರಾಯ್ಡ್ ಗ್ಲ್ಯಾಂಡು ಗಂಟ್ಲ ಹತ್ರ ಇರುತ್ತೆ, ಎರಡನೇದು. ಮತ್ತು ನೆಕ್ಸ್ಟು ಟೆಸ್ಟಿಸ್ಸು, ಹೆಣ್ಮಕ್ಳಲ್ಲಿ ಆಪೋಸಿಟಾಗಿ ಓವರೀಸು, ಇದನ್ನು ಟೆಸ್ಟಿಕಲ್ಸ್ ಅಂತ ಕರೀತಾರೆ. ಅದೇ ಟೆಸ್ಟಿಕಲ್ಸು, ಅದು ಗ್ಲ್ಯಾಂಡು. ಟೆಸ್ಟಿಕಲ್ಸ್ ಒಳಗಡೆ ಏನಿರುತ್ತೆ ಟೆಸ್ಟಿಸ್, ಗೊತ್ತಾಯ್ತಾ? ಟೆಸ್ಟಿಸ್ ಅದು ಒಂದು ಗ್ಲ್ಯಾಂಡು. ಓವರಿನ ಎಕ್ಸ್ ಅಂತ ಕರೆಯಲ್ಲ, ಓವರಿಯಲ್ಲಿ ಎಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎಗ್ಸ್ನೇ ಹೇಳ್ತಿರೋದು. ಓವರೀಸಲ್ಲಿ ಏನಾಗುತ್ತೆ ಎಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಟೆಸ್ಟಿಸಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗುತ್ತೆ. ಏನು ಟೆಸ್ಟೋಸ್ಟಿರಾನ್. ಅಲ್ಲಿ ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಏನು ಏನು ಬಿಡೋದು ನಿನಗೆ ಬೇಕಾಗಿಲ್ಲ ಇಲ್ಲಿ, ಎಕ್ಸ್ಟ್ರಾ ಅದು. ನೆಕ್ಸ್ಟ್ ಇನ್ಸುಲಿನ್ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ ನಿಮ್ಮ ಪ್ಯಾಂಕ್ರಿಯಾಸು ಇನ್ಸುಲಿನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಕೆಲಸ ಏನಪ್ಪ ಅಂತಂದರೆ ನಿನ್ನ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಅದು ಶುಗರ್ ಬಂದಿದೆ ಅಂತಾರೆ. ಶುಗರ್ ಬಂದಿದೆ ಅಂತಂದ್ರೆ ಏನು? ಶುಗರ್ ಆಲ್ರೆಡಿ ಬಾಡಿಲಿರುತ್ತೆ, ಅದನ್ನು ಯಾವ್ದು ಕಂಟ್ರೋಲ್ ಮಾಡ್ತಿರುತ್ತೆ? ಪ್ಯಾಂಕ್ರಿಯಾಸ್ ಏನು ಮಾಡ್ತಿರುತ್ತೆ? ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಅದೇನು ಮಾಡುತ್ತೆ? ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಿ, ಇನ್ಸುಲಿನ್ನ ಜನ್ರೇಟ್ ಮಾಡಿ ಏನು ಮಾಡ್ತಿರುತ್ತೆ? ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಅದೇನಾಗುತ್ತೆ, ಅದು ವೀಕ್ ಆದಾಗ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆಗ ಶುಗರ್ ಬಂದಿದೆ ಅಂತ ಹೇಳೋದು. ಅವ್ರೇನು ಮಾಡ್ತಾರೆ? ಇನ್ಸುಲಿನ್ನ ಇಂಟ್ಯಾಕ್ಟ್ ಮಾಡೋದವರು. ಸೊ ಅದು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿರಲ್ಲ ಪ್ಯಾಂಕ್ರಿಯಾಸು. ಸೊ ಏನು ಮಾಡ್ತಾರೆ? ಹೊರಗಡೆಯಿಂದ ಇನ್ಸುಲಿನ್ನ ಇಂಟ್ಯಾಕ್ಟ್ ಮಾಡ್ತಾರೆ, ಅಂದರೆ ಟ್ಯಾಬ್ಲೆಟ್ ತೊಗೊತಾರೆ ಇನ್ಸುಲಿನ್ನ. ಜ್ವರನ ಹೆಂಗೆ ಹೋಗುತ್ತೆ ಅಂತಂದರೆ, ಸೊ ಪರ್ಟಿಕ್ಯುಲರ್ ಆ ಗ್ಲ್ಯಾಂಡಿಗೆ ಮಾತ್ರ ಇನ್ಫಾರ್ಮೇಷನ್ ಕೊಡುತ್ತೆ ಥ್ರೂ ಬ್ಲಡ್ಡಲ್ಲಿ ಹೋಗಿ. ಆ ಕೊಡೋ ಟ್ಯಾಬ್ಲೆಟ್ಸ್ ಅಥವಾ ಏನಾದರೂ ಏನಿರುತ್ತೆ ಆ ಪರ್ಟಿಕ್ಯುಲರ್ ಗ್ಲ್ಯಾಂಡ್ಗೆ ರಿಲೀಸ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕೊಡುತ್ತೆ. ಆ ಗ್ಲ್ಯಾಂಡ್ ಏನು ಮಾಡುತ್ತೆ? ಆ ಗ್ಲ್ಯಾಂಡ್ ಮಾತ್ರ ಇದೇನು ಮಾಡುತ್ತೆ? ಆ ಹಾರ್ಮೋನ್ಸ್ನ ಅಥವಾ ಇದನ್ನು ರಿಲೀಸ್ ಮಾಡುತ್ತೆ. ಆಗ ಪರ್ಟಿಕ್ಯುಲರ್ ಅದೇ ನೀನು ಯಾವ ಪಾರ್ಟ ನೀನು ತೊಗೊಂಡಿರ್ತೀಯ, ಯಾವ ಪಾರ್ಟ್ ನೋವನ್ನು ತೊಗೊಂಡಿರ್ತೀಯ ಅದು ಹೋಗುತ್ತೆ ಅಷ್ಟೆ. ಅದೆಲ್ಲ ಯಾವುದರಿಂದ? ಥ್ರೂ ಬ್ಲಡ್ಡಿಂದನೇ ಟ್ರಾವೆಲ್ ಆಗೋದು ಅದೆಲ್ಲ. ನೆಕ್ಸ್ಟು ಯಾವುದು ನಾನು ಹೇಳಿದೆ? ಪ್ಯಾಂಕ್ರಿಯಾಸ್ ಏನು ಇದು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ ಇನ್ಸುಲಿನ್ ಏನು ಕಂಟ್ರೋಲ್ ಮಾಡುತ್ತೆ? ಬ್ಲಡ್ ಶುಗರ್ ಲೆವೆಲ್ನ ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ನ ಪ್ಯಾಂಕ್ರಿಯಾಸಲ್ಲಿ ರಿಲೀಸ್ ಮಾಡುವಂಥ ಇನ್ಸುಲಿನ್ನು ಕಂಟ್ರೋಲ್ ಮಾಡುತ್ತೆ. ಅದು ಇನ್ಸುಲಿನ್ನ ಕಡಿಮೆ ರಿಲೀಸ್ ಮಾಡ್ತಿದ್ರೆ ಏನಾಗುತ್ತೆ? ಅದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಗೇನಾಗುತ್ತೆ? ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ, ಗೊತ್ತಾಯ್ತಾ? ಜಾಸ್ತಿ ಆದರೆ ಕಡಿಮೆ ಆದರೆ ವೇರಿಯೇಷನ್ ಆದರೆ ಏನಾಗುತ್ತೆ? ಶುಗರ್ ಇದೆ ಅಂತ ಹೇಳ್ತಾರೆ. ಆಗ ಅವ್ರು ಏನು ಮಾಡ್ತಾರೆ? ಆಚೆ ಕಡೆಯಿಂದ ಇನ್ಸುಲಿನ್ ಟ್ಯಾಬ್ಲೆಟ್ಸ್ನ ತೊಗೊತಾರೆ. ಕೇಳಿದೆ ಇನ್ಸುಲಿನ್ ಟ್ಯಾಬ್ಲೆಟ್ಸು, ಇನ್ಸುಲಿನ್ ಇಂಜೆಕ್ಷನ್ ಅಂತೆಲ್ಲ ಹೇಳ್ತಿರ್ತಾರೆ. ಇನ್ಸುಲಿನ್ನ ಪ್ಯಾಂಕ್ರಿಯಾಸೇ ರಿಲೀಸ್ ಮಾಡುತ್ತೆ. ಅದು ಯಾವಾಗ ಸರಿಯಾಗಿ ರಿಲೀಸ್ ಮಾಡಲ್ಲ ಆವಾಗ ಇನ್ಸುಲಿನ್ನ ಹೊರಗಡೆಯಿಂದ ತೊಗೊತಾರೆ. ನೆಕ್ಸ್ಟು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳಿದೆ. ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ? ಬಾಡಿದಿರೋ ಎಲ್ಲ ಗ್ಲ್ಯಾಂಡ್ಸ್ನೂ ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡುತ್ತೆ. ಕಂಟ್ರೋಲ್ ಮಾಡಿ ಏನು ಮಾಡುತ್ತೆ? ಯಾವ್ಯಾವ ಗ್ಲ್ಯಾಂಡು ಏನೇನು ರಿಲೀಸ್ ಮಾಡಬೇಕು ಅಂತ ಏನು ಮಾಡುತ್ತೆ? ಅದೇನಾದರೂ ಇನ್ಫಾರ್ಮೇಷನ್ನ ಪಾಸ್ ಮಾಡುತ್ತೆ. ಟೆಸ್ಟಿಸ್ ಒಂದು ಗ್ಲ್ಯಾಂಡು ಎಲ್ಲಿ? ಮೇಲ್ ಬಾಡಿಲಿ. ಅದೇನು ರಿಲೀಸ್ ಮಾಡುತ್ತೆ? ಟೆಸ್ಟೋಸ್ಟಿರಾನ್ನ ರಿಲೀಸ್ ಮಾಡುತ್ತೆ. ಏನು ಮಾಡುತ್ತೆ? ಟೆಸ್ಟೋಸ್ಟಿರಾನ್ನ ರಿಲೀಸ್ ಮಾಡುತ್ತೆ. ಫೀಮೇಲಲ್ಲಿ ಏನಿರುತ್ತೆ? ಓವರೀಸ್ ಇರುತ್ತೆ. ಓವರಿ ಏನು ರಿಲೀಸ್ ಮಾಡುತ್ತೆ? ಈಸ್ಟ್ರೋಜನ್ ರಿಲೀಸ್ ಮಾಡುತ್ತೆ. ಏನು? ಈಸ್ಟ್ರೋಜನ್ನ ರಿಲೀಸ್ ಮಾಡುತ್ತೆ. ಎಕ್ಸು ಮತ್ತು ಸ್ಪರ್ಮ್ ಅಂತ ಬರುತ್ತೆ. ಅದು ಎಲ್ಲಿಂದ ಆಗುತ್ತೆ? ಟೆಸ್ಟಿಕಲ್ಸು ಮತ್ತು ಓವರಿಯಿಂದನೇ ರಿಲೀಸ್ ಆಗೋದು. ಏನಾಗುತ್ತೆ ಅದು? ಅದನ್ನು ಹೇಳ್ತೀನಿ, ಮುಂದಕ್ಕಿದ್ದೇನೆ ಹೇಳ್ತೀನಿ ಅದನ್ನು. ಗ್ಯಾಮೆಟ್ಸ್ ಅಂತ ಬರುತ್ತೆ, ಹೇಳ್ತೀನಿ ಅದನ್ನು. ಸೊ ಈಗ ಗ್ಲ್ಯಾಂಡ್ಸ್ ನೋಡೋಣ ಫಸ್ಟು. ಸೊ ಇದು ಗೊತ್ತಾಯಿತು. ಓವರ್ ಏನು ರಿಲೀಸ್ ಮಾಡುತ್ತೆ? ಈಸ್ಟ್ರೋಜನ್. ಮತ್ತು ಇಲ್ಲೇನು? ಟೆಸ್ಟಿಸಲ್ಲಿ
ಟೆಸ್ಟೋಸ್ಟಿರಾನ್. ಹಾಂ, ಸ್ಟೆಟೋಟಿರಾನ್ ಅಲ್ಲ, ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್. ನೆಕ್ಸ್ಟ್ ಅಡ್ರಿನಲಿನ್ ಗ್ಲ್ಯಾಂಡ್ಸ್ ಅಂತ ಇದೆ. ಅಡ್ರಿನಲ್ ಗ್ಲ್ಯಾಂಡ್ಸ್ ಏನು ರಿಲೀಸ್ ಮಾಡುತ್ತೆ? ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಅದೇನು ಮಾಡುತ್ತೆ ಅಂತಂದರೆ ಬಾಡಿಲಿ ಏನು ಹೇಳ್ಬೋದು, ಅದಕ್ಕೆ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಅದು. ಸೊ ಅಡ್ರಿನಲ್ ಗ್ಲ್ಯಾಂಡ್ಸು ಅಡ್ರಿನಲಿನ್ನ ಸರಿಯಾಗಿ ಅದು ರಿಲೀಸ್ ಮಾಡ್ತಾ ಇಲ್ಲ ಅಂತಂದರೆ ಏನಾಗುತ್ತೆ? ಬಿ ಪಿ ಜಾಸ್ತಿ ಇರುತ್ತೆ, ಬಿ ಪಿ ಕಡಿಮೆ ಆಗುತ್ತೆ. ಇದು ಸರಿಯಾಗಿ ರಿಲೀಸ್ ಮಾಡ್ತಿಲ್ಲ ಅಂದರೆ ಬಿ ಪಿ ಬರುತ್ತೆ. ಪ್ಯಾಂಕ್ರಿಯಾಸ್ ಸರಿಯಾಗಿ ಹಾರ್ಮೋನ್ನ ರಿಲೀಸ್ ಮಾಡ್ತಾ ಇಲ್ಲ ಅಂದರೆ ಏನು ಬರುತ್ತೆ? ಶುಗರ್ ಬರುತ್ತೆ. ಅಡ್ರಿನಲಿನ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ? ಅಡ್ರಿನಲಿನ್ ಅನ್ನೋ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಅದು ಬಾಡಿಲಿ ಸ್ಟ್ರೆಸ್ ಲೆವೆಲ್ನ ಏನು ಮಾಡುತ್ತೆ? ಬ್ಯಾಲೆನ್ಸ್ ಮಾಡುತ್ತೆ. ಗೊತ್ತಾಯ್ತಾ? ನಿಂಗೆ ಜಾಸ್ತಿ ಸ್ಟ್ರೆಸ್ ಆಗಿದ್ದಾಗ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಹಾರ್ಮೋನ್ ರಿಲೀಸ್ ಆಗುತ್ತೆ. ನೀನು ಫುಲ್ ಲೋ ಇದ್ದಾಗ ಆಕ್ಟಿವ್ ಆಗೋಕ್ಕೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಏನು ಮಾಡುತ್ತೆ? ಅದು ಸ್ಟ್ರೆಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡು ಅದು ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಏನು ಮಾಡುತ್ತೆ? ಥೈರಾಕ್ಸಿನ್. ಥೈರಾಕ್ಸಿನ್ ಡಿಫಿಷಿಯನ್ಸಿ ಆದರೆ ಏನಾಗುತ್ತೆ? ಮುಚ್ಚುಡ, ನೀನು ಟ್ಯಾಲೆಂಟ ನೀನು ಬುಕ್ ತೆಗೆದುಬಿಟ್ಟಲ್ಲ ತೋರಿಸೋದು, ಚೇಷ್ಟೇ ಬಿಡು, ಮರ್ಯಾದೆಲಿ ಕೂತ್ಕೋಬೇಕು. ಹಾಂ, ಏನು ರಿಲೀಸ್ ಮಾಡುತ್ತೆ? ಥೈರಾಕ್ಸಿನ್. ಥೈರಾಯ್ಡ್ ಏನು ಮಾಡುತ್ತೆ? ಥೈರಾಕ್ಸಿನ್ ರಿಲೀಸ್ ಮಾಡುತ್ತೆ. ಹಾಂ, ಥೈರಾಕ್ಸಿನ್ ಏನಾದರೂ ಡಿಫಿಷಿಯನ್ಸಿ ಆಯಿತು ಅಂತಂದರೆ ಏನಾಗುತ್ತೆ ಗೊತ್ತಾ? ಗಾಯ್ಟರ್ ಅಂತ ಒಂದು ಇದು ಬರುತ್ತೆ, ಏನೋ ಕಾಯಿಲೆ ಬರುತ್ತೆ, ಡಿಸೀಸ್ ಗಾಯ್ಟರ್ ಅಂತ. ಸೊ ಸ್ವೆಲ್ ಆಗುತ್ತೆ. ಏನಪ್ಪ ಅದು? ಹಾಂ, ಥೈರಾಯ್ಡ್ ಅಂತ ಹೇಳ್ತಾರೆ ಗೊತ್ತಾ? ಥೈರಾಯ್ಡ್ ಆಗಿದೆ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಸೊ ಏನಾಗುತ್ತದು? ಹಾಂ, ದೊಡ್ಡದಾಗುತ್ತೆ. ಥೈರಾಯ್ಡ್ ಆಗಿದೆ ಅಂತಂದರೆ ಏನಾಗಿದೆ? ಥೈರಾಕ್ಸಿನ್ ಹಾರ್ಮೋನು ಏನಾಗ್ತಿಲ್ಲ, ಕರೆಕ್ಟಾಗಿ ಅದು ರಿಲೀಸ್ ಮಾಡ್ತಿಲ್ಲ ಅಂತ. ಗೊತ್ತಾಯ್ತಾ? ಈಸ್ಟ್ರೋಜನ್ ಎಲ್ಲಿ ರಿಲೀಸ್ ಆಗುತ್ತೆ? ಫೀಮೇಲ್ ಹಾರ್ಮೋನ್ ಸೆಕ್ರೆಟೆಡ್ ಬೈ ಓವರೀಸ್. ಅದೇನು ಮಾಡುತ್ತೆ? ಸೊ ಈಗ ನಮ್ಗೆ ಇದೆಲ್ಲ ಗ್ಲ್ಯಾಂಡ್ಸ್ ಬಿಡಿ. ಈಗ ನಮ್ಗೆ ಮೈನ್ ಏನು ಬೇಕು ಅಡೋಲಸೆನ್ಸಲ್ಲಿ? ಈಗ ನಮಗೆ ಪಿಟ್ಯೂಟರಿ ಗ್ಲ್ಯಾಂಡು ಮತ್ತು ಟೆಸ್ಟೋಸ್ಟಿರಾನು, ಈಸ್ಟ್ರೋಜನ್, ಇದು ಮೈನು ನಮ್ಗೆ ಇವಾಗ. ಓಕೆನಾ? ಇನ್ಸುಲಿನ್ನು, ಥೈರಾಕ್ಸಿನು ಬಿಡು ಇವಾಗ. ಸೊ ಇದೇನು ಮಾಡುತ್ತೆ? ಇದೆರಡು ಇಂಪಾರ್ಟೆಂಟು. ಏನು ಮಾಡುತ್ತೆ? ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ? ಟೆಸ್ಟಿಸ್ಗೆ ಏನು ಮಾಡುತ್ತೆ? ಇನ್ಫಾರ್ಮೇಷನ್ ಕೊಡುತ್ತೆ. ಯಾವಾಗ? ವೆನ್ ಯು ರೀಚ್ ಪ್ಯೂಬರ್ಟಿ ರೀಚ್ ಆದಾಗ ಅದೇನು ಮಾಡುತ್ತೆ? ಇನ್ಫಾರ್ಮೇಷನ್ ಕೊಡುತ್ತೆ. ದೆನ್ ಏನಾಗುತ್ತೆ? ಅಲ್ಲಿ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗುತ್ತೆ. ಆ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ? ನಿನ್ನ ಬಾಡಿಲಿ ಮುಸ್ಟಾಚ್ ಬೆಳೆಯೋಕ್ಕೆ, ಬಿಯರ್ಡ್ ಬೆಳೆಯೋಕ್ಕೆ, ಮುಸ್ಟಾಚ್ ಅಂದರೆ ಮೀಸೆ, ಓಕೆನಾ? ಬೇರೆ ಆರ್ಗಾನ್ಸು ಗ್ರೋ ಆಗೋಕೆ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಅದೇ ಥರ ಈಸ್ಟ್ರೋಜನ್ನು ಫೀಮೇಲ್ ಬಾಡಿಲಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಓವರಿ ರಿಲೀಸ್ ಮಾಡುತ್ತೆ. ಓವರೀಸ್ ಅದನ್ನು ರಿಲೀಸ್ ಮಾಡುತ್ತೆ. ಸೊ ಅಲ್ಲೇನಾಗುತ್ತೆ? ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಯುಟಿರಿನ್ ವಾಲ್ನ ಡೆವಲಪ್ ಮಾಡುತ್ತೆ ಅದು. ಓಕೆನಾ? ನೆಕ್ಸ್ಟ್ ಹೇಳ್ತೀನಿ ಅದೇನು ಅಂತ. ಗೊತ್ತಾಯ್ತಾ ಇದಿಷ್ಟು? ಸೊ ಏನಂತ ಹೇಳಿದ್ವಿ ನಾವು ಮಾಡಬೇಕಾದ್ರೆ ಅಲ್ಲಿ ರೀಪ್ರೊಡಕ್ಟಿವ್ ಸ್ಟೇಜ್ಗೆ ಕನ್ವರ್ಟ್ ಆಗ್ತೀರಾ ನೀವು ಅಂತ ಹೇಳಿ. ಯಾರು? ಚಿಲ್ಡ್ರನ್ನಿಂದ ಅಡಲ್ಟ್ಹುಡ್ ಅಂತಂದರೆ ರೀಪ್ರೊಡಕ್ಟಿವ್ ಸ್ಟೇಜ್ಗೆ ಕನ್ವರ್ಟ್ ಆಗೋ ಸ್ಟೇಜ್ನ ನಾವು ಅಡೋಲಸೆನ್ಸ್ ಅಂತ ಕರಿತೀವಿ. ಏನು ಜೀವನ್? ರೀಪ್ರೊಡಕ್ಟಿವ್ ಸ್ಟೇಜ್ಗೆ ಕನ್ವರ್ಟ್ ಆಗೋ ಏಜ್ನ ಏನಂತ ಕರಿತೀವಿ? ಅಡೋಲಸೆನ್ಸ್ ಅಂತ ಕರಿತೀವಿ. ಸೊ ಏನು ರೀಪ್ರೊಡಕ್ಷನ್ ಅಂದರೆ? ಕ್ಯಾನ್ ರೀಪ್ರೊಡ್ಯೂಸ್ ಚಿಲ್ಡ್ರನ್, ಆಫ್ ಸ್ಪ್ರಿಂಗ್ನ ರೀಪ್ರೊಡ್ಯೂಸ್ ಮಾಡೋವಂಥ ಕೆಪಾಸಿಟಿ ಬರೋ ಏಜನ್ನೇ ರೀಪ್ರೊಡಕ್ಟಿವ್ ಏಜ್ ಅಂತ ಕರೀತಾರೆ. ಓಕೆನಾ? ಏನಿರುತ್ತೆ? ಫೀಮೇಲ್ ರೀಪ್ರೊಡಕ್ಟಿವ್ ಏಜ್ನ ನೋಡೋಣ. ಟೈಮ್ ಲೈನು ಎಲ್ಲಿಂದ? 10 to 12 ಇಯರ್ಸು, 10 ರಿಂದ 12 ವರ್ಷದಿಂದ ಸ್ಟಾರ್ಟ್ ಆಗಿ 45 to 50ವರೆಗೂ ಅದು ರೀಪ್ರೊಡಕ್ಟಿವ್ ಏಜ್ ಇರುತ್ತೆ. ಅಲ್ಲಿ ತನಕ ಮಕ್ಕಳಾಗ್ತವೆ. ಗೊತ್ತಾಯ್ತಾ? ಆ ಏಜಿಂದ ಇಲ್ಲಿ ತನಕ ಮಕ್ಕಳಾಗುತ್ತೆ. ಬಟ್ ಮೆನ್ಸಲ್ಲಿ ಒನ್ಸ್ ಯು ಅಟೈನ್ ಪ್ಯೂಬರ್ಟಿ ದೆರ್ ಈಸ್ ನೋ ಎಂಡ್ ಆಫ್ ರೀಪ್ರೊಡಕ್ಟಿವ್ ಏಜ್. ರೀಪ್ರೊಡಕ್ಟಿವ್ ಏಜ್ ಏನಾಗಲ್ಲ, ಮುಗಿಯಲ್ಲ. ಗೊತ್ತಾಯ್ತಾ? ಫೀಮೇಲಲ್ಲಿ ಏನಾಗುತ್ತೆ? 45-50 ಆದಮೇಲೆ ರೀಪ್ರೊಡಕ್ಟಿವ್ ಏಜ್ ಏನಾಗುತ್ತೆ? ನಿಂತೋಗುತ್ತೆ. ಸೊ ಮೆನಾರ್ಕ್ ಅಂತಂದ್ರೆ ಏನು ಅಂತಂದರೆ, ನೀನು ಹೇಳಿದೆ ನೋಡು, ಏನು ಓವರೀಸು ನೋಡಿ, ಇದು ಓವರಿ, ಇಲ್ಲಿದೆ ನೋಡಿ, ಇದು ಓವರಿ.
ಅದೇನು ಮಾಡುತ್ತೆ, ರೀಪ್ರೊಡಕ್ಟಿವ್ ಏಜ್ ಸ್ಟಾರ್ಟ್ ಆದಮೇಲೆ ಎಗ್ಸ್ನ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಫೀಮೇಲ್ ಗ್ಯಾಮೆಟ್. ಓಕೆನಾ, ಅದು ಫೀಮೇಲ್ ಗ್ಯಾಮೆಟು. ಇದೇನು ಮಾಡುತ್ತೆ, ಟೆಸ್ಟಿಕಲ್ಸನ್ನು ರಿಲೀಸ್ ಮಾಡುತ್ತೆ, ಸ್ಪರ್ಮ್ನ ರಿಲೀಸ್ ಮಾಡುತ್ತೆ. ಟೆಸ್ಟೋಸ್ಟೆರಾನ್ ಹಾರ್ಮೋನು, ಸ್ಪರ್ಮು ಗ್ಯಾಮೆಟ್. ಗೊತ್ತಾಯ್ತಾ? ಸ್ಪರ್ಮ್ನ ರಿಲೀಸ್ ಮಾಡುತ್ತೆ. ಸ್ಪರ್ಮ್ನ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಇದು ಮೇಲ್ ಗ್ಯಾಮೆಟು. ಯಾವುದು? ಟೆಸ್ಟಿಸ್ ಅಲ್ಲ, ಸ್ಪರ್ಮು. ಸ್ಪರ್ಮು ಮೇಲ್ ಗ್ಯಾಮೆಟು. ಓಕೆನಾ, ಮೇಲ್ ಗ್ಯಾಮೆಟು. ಎಗ್ಸ್ ಫೀಮೇಲ್ ಗ್ಯಾಮೆಟು. ಓಕೆನಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಿದ್ರಲ್ವ ನೀವು, ಕೇಳಿದ್ರಲ್ವ ಕ್ಲಾಸು. ಸೊ ಏನಾಗುತ್ತೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಮೇಲ್ ಗ್ಯಾಮೆಟು ಮತ್ತು ಫೀಮೇಲ್ ಗ್ಯಾಮೆಟು ಏನಾಗುತ್ತೆ, ಬಂದು ಫ್ಯೂಸ್ ಆಗುತ್ತೆ. ಒಂದು ಎಗ್ ಇರುತ್ತೆ, ಎಗ್ಗಿಗೆ ಏನಿರುತ್ತೆ, ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಬರುತ್ತೆ. ಹಿಂಗೆ ಸ್ಪರ್ಮ್ ಸೆಲ್ಸ್ ಬಂದು ಏನಾಗುತ್ತೆ, ಯಾವುದಾದ್ರೂ ಒಂದು ಸ್ಪರ್ಮ್ ಮಾತ್ರ ಏನಾಗುತ್ತೆ, ಎಗ್ ಒಳಗಡೆ ಎಂಟ್ರಾಗಿ ಫರ್ಟಿಲೈಸ್ ಆಗುತ್ತೆ. ಫರ್ಟಿಲೈಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಇದೊಂದು ಗ್ಯಾಮೆಟು ಎರಡು ಕಂಬೈನ್ ಆಗಿ ಝೈಗೋಟ್ ಆಗುತ್ತೆ. ಸೊ ಆಮೇಲೆ ಏನಾಗುತ್ತೆ, ಚೈಲ್ಡು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಡೆ. ಫ್ಯೂಟಸ್ ಅಂತ ಕರೀತಾರೆ ಅದನ್ನು. ಫ್ಯೂಟಸ್ ಡೆವಲಪ್ ಆಗುತ್ತೆ, ದೆನ್ ಡೆವಲಪ್ ಆಗಿ ಚೈಲ್ಡ್ ಆಗುತ್ತೆ. ಸೊ ಆ ಸ್ಟೇಜನ್ನ ಏನಂತ ಕರೀತಾರೆ, ಮೆನಾರ್ಕ್ ಅಂತಂದರೆ ಆ ಸೆಕ್ಷುವಲ್ ಅಂತೀನಿ, ಅದಪ್ಪ ಅದು ರೀಪ್ರೊಡಕ್ಟಿವ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತಲ್ಲ ಫೀಮೇಲ್ಸಲ್ಲಿ, ಆ ಪರ್ಟಿಕ್ಯುಲರ್ ಫೇಸ್ನ ಮೆನಾರ್ಕ್ ಅಂತ ಕರೀತಾರೆ, ಸ್ಟಾರ್ಟಿಂಗು. ಗೊತ್ತಾಯ್ತಾ? ಹೆಣ್ಮಕ್ಳಿಗೆ ಮೆಚೂರ್ ಆದರು ಅಂತೆಲ್ಲ ಕರಿತಿರ್ತಾರೆ, ಕೇಳಿದೆಯಾ? ಅವ್ರಿಗೇನೋ ಗಿಸ್ತ್ರ ಎಲ್ಲ ಮಾಡ್ತಾರೆ ಗೊತ್ತಾ, ಆ ಪರ್ಟಿಕ್ಯುಲರ್ ಏಜಲ್ಲಿ. ಅವಾಗೇನಾಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ 10 to 12 ಇಯರ್ಸಲ್ಲಿ. ಯೂಶ್ವಲಿ ಅವ್ರು 7th, 8th, 6th, 7th, 8th ಇರೋ ಟೈಮಲ್ಲಿ. ಬಿಡೋದು ಬೇಡ ಈಗ ನಮ್ಗೆ, ಯಾಕೆ ಆಚೆ ಹೋಗಿ ಕೇಳ್ಕೊಳ್ಳೋಣ, ಹೇಳ್ತಾನೆ, ಚಿರಂಜೀವಿಗೆಲ್ಲ ಗೊತ್ತು. ಮಾಮೂಲಿ ಜನರಲ್ ಆಗಿ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಅಥವಾ ಇದರೆಲ್ಲ ಏನು ಮಾಡ್ತಾರೆ, ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆದಮೇಲೆ ಅದಕ್ಕೊಂದು ಕಲ್ಚರ್ ಐತೆ, ಅದನ್ನೇನೋ ಮಾಡ್ತಾರೆ, ಏನೋ ಪರ್ಟಿಕ್ಯುಲರ್ ಏನೋ ಆರತಿ ಶಾಸ್ತ್ರ ಅಂತ ಏನೋ ಮಾಡ್ತಾರೆ, ಮೆನಾರ್ಕ್. ಸೊ ಏನಂದರೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುತ್ತಲ್ಲ, ಆ ಪರ್ಟಿಕ್ಯುಲರ್ ಏಜ್ನ ಏನಂತ ಕರೀತಾರೆ, ಮೆನಾರ್ಕ್ ಅಂತ ಕರೀತಾರೆ. ಆಚೆ ಕಡೆ ಹೋಗಿ ಕೇಳೋ, ಅವ್ನು ಗೊತ್ತಿರುತ್ತೆ, ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಬಿಡ ಮೆನಾರ್ಕು. ಸೊ ಓಕೆನಾ, 45 to 50 ಇಯರ್ಸ್ ಇದ್ದಾಗ ಏನಾಗುತ್ತೆ, ಮೆನ್ಸ್ಟ್ರುವಲ್ ಸೈಕಲು ಸ್ಟಾಪ್ ಆಗುತ್ತೆ, ಎಗ್ಸ್ ಪ್ರೊಡ್ಯೂಸ್ ಆಗೋದು ಸ್ಟಾಪ್ ಆಗುತ್ತೆ. ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಗ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಎಗ್ಸ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ಎಗ್ಸ್ ಪ್ರೊಡ್ಯೂಸ್ ಆಗೋದು ಎಂಡ್ ಆಗುತ್ತೆ. ಪ್ರೊಡಕ್ಷನ್ ಆಫ್ ಎಗ್ಸ್ ಏನಾಗುತ್ತೆ, ಎಂಡ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಆ ಏಜಿಂದ ಆ ಏಜ್ವರೆಗೂ ಅವ್ರಿಗೇನಿರುತ್ತೆ, ರೀಪ್ರೊಡಕ್ಟಿವ್ ಕೆಪಾಸಿಟಿ ಇರುತ್ತೆ. ಓಕೆನಾ, ಅದಾದಮೇಲೆ ರೀಪ್ರೊಡಕ್ಷನ್ ಆಗಲ್ಲ, ಅಂದರೆ ಮಕ್ಕಳಾಗಲ್ಲ ಅಂತ. ಗೊತ್ತಾಯ್ತಾ? ಮೆನೋಪಾಸ್ ಮತ್ತು ಮೆನಾರ್ಕ್ ಮತ್ತು ಮೆನೋಪಾಸ್. ಸೊ ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೇನು, ಪ್ರತಿ 28 to 30 ಡೇಸ್ಗೆ ಆ ಹುಡುಗಿ ಬರಬೇಕಿತ್ತು ಇವತ್ತು. ಆ್ಯಕ್ಚುಲಿ ಆ ಹುಡುಗಿ ಬರಬೇಕಿತ್ತು ಅಂದೆ ಇವತ್ತು. ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಇಟ್ಟಿರೋದೇ ತಿಳ್ಕೊಳ್ಳಿ ಅಂತ. ಎಜುಕೇಷನ್ ಅಂದ್ರೇನು, ನೀವು ಎಕ್ಸಾಮ್ ಬರೆದು ಪಾಸ್ ಆಗೋಕ್ಕಲ್ಲ ಇದೆಲ್ಲ ಇಟ್ಟಿರೋದು. ಇದು ತಿಳ್ಕೊಳ್ಳಿ, ಗೊತ್ತಿರಬೇಕಿದೆಲ್ಲ, ಅವೇರ್ನೆಸ್ ಇರಬೇಕು ಅಂತ ಆ ಹುಡುಗಿನ. ಫೋನ್ಗೆ ಹಾಕಲ್ಲ. ಮೆನ್ಸ್ಟ್ರುವಲ್ ಸೈಕಲ್ ಏನು 28 to 30 ಡೇಸ್ ಅಂತಿದೆ. ಸೊ ಏನಾಗುತ್ತೆ, ಈ 28 to 30 ಡೇಸ್ ಇರುತ್ತೆ ಅಂತಂದರೆ, ಫಸ್ಟ್ ಡೇ ಇಂದ 28ವರೆಗೆ, ಅಂದರೆ 28ರಿಂದ 30, 1ರಿಂದ 28 ಆಗ್ಬೋದು ಅಥವಾ 1ರಿಂದ 30 ಆಗ್ಬೋದು ಅಂತ. ಇಲ್ಲೇನಾಗುತ್ತೆ, 1ರಿಂದ 28ನೇ ದಿನದ ತನಕ ಏನಾಗುತ್ತೆ ಅಂದರೆ, ಎಗ್ಸು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಎಗ್ಗು ಪ್ರೊಡ್ಯೂಸ್ ಆಗಿ ಓವರಿಲಿ ಪ್ರೊಡ್ಯೂಸ್ ಆಗಿ ಏನಾಗುತ್ತೆ, ಇರುತ್ತೆ. ಸೊ 28 ಡೇಸ್ ತನಕ ಏನಾದರೂ ಇಂಟರ್ಕೋರ್ಸ್ ಆಗಿ ಝೈಗೋಟ್ ಫಾರ್ಮ್ ಆಗಲಿಲ್ಲ ಅಂತಂದರೆ, ಸ್ಪರ್ಮ್ ಸೆಲ್ಸ್ ಬಂದು ಎಂಟರ್ ಆಗಿ ಝೈಗೋಟ್ ಫಾರ್ಮ್ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ಅದು
28th ಡೇ ಆದಮೇಲೆ ಏನಾಗುತ್ತೆ 28 ಡೇ ಆದಮೇಲೆ ಏನಾಗುತ್ತೆ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಎಗ್ಸು ಆಚೆ ಬರುತ್ತೆ. ಓಕೆನಾ? ಸ್ಪರ್ಮ್ ಸೆಲ್ಸ್ ಇದಾಗಿ ಝೈಗೋಟ್ ಫಾರ್ಮ್ ಆದರೆ ಪ್ರೆಗ್ನೆಂಟ್ ಆಗ್ತದೆ, ಪ್ರೆಗ್ನೆನ್ಸಿ. ಓಕೆನಾ? ಆಗ 9 ಮಂತ್ಸ್ ಆದಮೇಲೆ ಅದು ಫ್ಯೂಟಸ್ ಆಗಿ ಝೈಗೋಟ್ ಆಗಿ ಫ್ಯೂಟಸ್ ಆಗಿ ಚೈಲ್ಡಾಗಿ ಡೆವಲಪ್ ಫಾರ್ಮ್ ಆಗಿಲ್ಲ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಕಂಟಿನ್ಯೂ ಆಗುತ್ತೆ. ಮಗು ಊಟಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತಗೋತಾರ? ಅದೆಲ್ಲ ಗೊತ್ತಿಲ್ಲ ಕಣ, ನಾನು ಅಷ್ಟೊಂದೆಲ್ಲ ಗೊತ್ತಿಲ್ಲ ನನಗೆ. ಅಷ್ಟೊಂದೆಲ್ಲ ಏನಕ್ಕೆ ಗೊತ್ತಿರುತ್ತೆ? ಬೇಡದಿರೋ ಕ್ವಶನ್ಸ್ ಕೇಳಬಾರ್ದು, ಅದರಲ್ಲಿ ಈ ಚಾಪ್ಟ್ರಲ್ಲಿ ಕೇಳಬಾರ್ದು ನೀನು ಬೇಡದಿರೋ ಕ್ವಶನ್ಸ್ನ. ಗೊತ್ತಾಯ್ತಾ? ಏನಾಗುತ್ತೆ ಇದೆಲ್ಲ ಯಾವ್ದು ಕಂಟ್ರೋಲ್ ಮಾಡುತ್ತೆ? ಹಾರ್ಮೋನ್ಸು ಕಂಟ್ರೋಲ್ ಮಾಡುತ್ತೆ. ಫೀಮೇಲ್ ಬಾಡಿಲಿ ಯಾವ ಹಾರ್ಮೋನ್ ಕಂಟ್ರೋಲ್ ಮಾಡುತ್ತೆ? ಯಾವ್ದು ಹೇಳಿದೆ ನಾನು? ಓವರಿ ರಿಲೀಸ್ ಮಾಡುತ್ತೆ. ಯಾವುದು? ಈಸ್ಟ್ರೋಜನ್. ಈಸ್ಟ್ರೋಜನ್ ಹಾರ್ಮೋನ್ ಏನು ಮಾಡುತ್ತೆ? ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಂ, ಓವಮು ಮೆಚೂರ್ ಆಗಿ ಯುಟಿರಸ್ಸು ತಿಕ್ಕನಾಗುತ್ತೆ, ತಿಕ್ಕನಾಗಿ ಎಗ್ನ ರಿಲೀಸ್ ಮಾಡುತ್ತೆ. ಯುಟಿರಸ್ ಅಂತಂದ್ರೆ ಏನು ಗೊತ್ತಾ? ಇಲ್ಲಿ ಒಳಗಡೆ ಇದು ಯುಟಿರಸ್, ಇದೇ ಯುಟಿರಸ್ಸು. ಇಲ್ಲೇ ಮಗು ಡೆವಲಪ್ ಆಗೋದು. ಓಕೆನಾ? ಇದು ಈ ವಾಲ್ ಏನಿದೆ ಇದು ತಿಕ್ಕನಾಗುತ್ತೆ. ತಿಕ್ಕನ್ ಅಂತಂದ್ರೇನು? ಸ್ಟ್ರಾಂಗ್ ಆಗೋದು. ಹಾಂ, ಡಕ್ಲೆಸ್ ಗ್ಯಾಂಡ್ಸ್ನ ತೋರಿಸಿದ್ನಲ್ಲ, ಇವೇ ಡಕ್ಲೆಸ್ ಗ್ಯಾಂಡ್ಸು. ಇದೆಲ್ಲ ಪ್ಯಾಂಕ್ರಿಯಾಸು ಡಕ್ಲೆಸ್ಸೇನೆ, ಅಡ್ರಿನಲ್ ಗ್ಲ್ಯಾಂಡ್ಸು ಡಕ್ಲೆಸ್ಸೇನೆ. ಸೊ ಅದೇನಾಗುತ್ತೆ ಡಕ್ಲೆಸ್ ಅಂತಂದ್ರೆ ಏನು ಅಂತಂದರೆ ಆ ಹಾರ್ಮೋನ್ಸು ಯಾವುದೋ ವಿತೌಟ್ ಯಾವುದೇ ನರ್ವ್ ಅಥವಾ ಬೇರೆ ಏನು ಇಲ್ಲದೆ ಏನಾಗುತ್ತೆ ಬ್ಲಡ್ ಸ್ಟ್ರೀಮಲ್ಲೇ ಮೂವ್ ಆಗುತ್ತೆ. ಅದು ಅದಕ್ಕೆ ಡಕ್ಲೆಸ್ ಅಂತ ಕರೆಯೋದು. ಪರ್ಟಿಕ್ಯುಲರ್ ಅದಕ್ಕೆ ಸಪ್ರೇಟ್ ಯಾವುದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರಲ್ಲ ಬಾಡಿಲಿ. ಹಾಂ, ನರ್ವಸ್ ಗ್ಲ್ಯಾಂಡಾ? ನರ್ವಸ್ ಗ್ಲ್ಯಾಂಡ್ ಅಂದ್ರೆ ಏನು ನರ್ವಸ್ ಗ್ಲ್ಯಾಂಡು? ನರ್ವಸ್ ಸಿಸ್ಟಮ್ ಬೇರೆ. ನರ್ವಸ್ ಸಿಸ್ಟಮು 10th ಐತೆ. ಓಕೆನಾ? ಎಲ್ಲಿ ನರ್ವಸ್ ಸಿಸ್ಟಮ್ ಅಂತ ಐತೆ ಪೂರ್ತಿಯಲ್ಲಿ ಚಾಪ್ಟ್ರು ಕೊಡಿ. ಏನಿದೆ ಕಂಟೆಂಟು? ಎಲ್ಲಿದೆ ನರ್ವಸ್ ಸಿಸ್ಟಮ್ ಅಂತ? ಇಲ್ಲ. ಬೋತ್ ಅಂಡರ್ ಗ್ಲ್ಯಾಂಡ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್ ವರ್ಕ್ ಟುಗೆದರ್ ಇನ್ ಎ ಕೋಆರ್ಡಿನೇಷನ್. ಜಸ್ಟ್ ಅವೆರಡು ಕೋಆರ್ಡಿನೇಷನ್ ವರ್ಕ್ ಆಗುತ್ತೆ ಅಂತ ಅಷ್ಟೇ ಇರೋದಲ್ಲಿ. ಏನು ನರ್ವಸ್ ಸಿಸ್ಟಮ್ ಅಂತಂದರೆ ಮಾಮೂಲಿ ಲೈಕ್ ನಿನ್ನ ಬ್ರೈನ್ ನರ್ವಸ್ ಸಿಸ್ಟಮ್ ಒಂದು ನಿನ್ನ ಬ್ರೈನಿಂದ ಒದ್ದೋಡಿಸ್ತೀನಿ ಆಚೆಗೆ ನೀನು. ಸೊ ಏನು ಮಾಡುತ್ತೆ, ನೀನು ಈಗ ಟಚ್ ಮಾಡ್ತೀಯ ಬುಕ್ನ, ನಿಂಗೆ ಫೀಲ್ ಆಗುತ್ತಲ್ವಾ? ಆ ಫೀಲ್ ಆಗಿದ್ರೆ ಏನಾಗುತ್ತೆ, ನಿನ್ನ ಬ್ರೈನ್ಗೆ ಸಿಗ್ನಲ್ಸ್ ಹೋಗುತ್ತೆ. ಯಾವುದರಿಂದ ಹೋಗುತ್ತೆ? ನರ್ವಸ್ ಸಿಗ್ನಲ್ಸು. ಯಾವುದೋ ನರ್ವಸ್ ಸಿಸ್ಟಮಿಂದ ಹೋಗುತ್ತೆ. ಮತ್ತೆ ಬ್ರೈನಿಂದ ಮತ್ತೆ ರಿಟರ್ನ್ ಸಿಗ್ನಲ್ಸ್ ಬರಬೇಕಲ್ಲ, ಹಾಂ, ಅದು ನರ್ವಸ್ ಸಿಸ್ಟಮಿಂದನೇ ಬರುತ್ತೆ. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ಗೂ ಹಂಗೆ ಹೋಗೋದು. ಸೊ ಏನಪ್ಪ ಗ್ಲ್ಯಾಂಡ್ಸ್ ಏನಾಗುತ್ತೆ, ಗ್ಲ್ಯಾಂಡ್ಸ್ನ ಕೋಆರ್ಡಿನೇಟ್ ಮಾಡೋದು ಅದು ಇಡೀ ಬಾಡಿಲಿ ಎಲ್ಲವನ್ನು ಕೋಆರ್ಡಿನೇಟ್ ಮಾಡೋದು ನರ್ವಸ್ ಸಿಸ್ಟಮ್. ಬರೀ ಗ್ಲ್ಯಾಂಡ್ಸ್ ಮಾತ್ರ ಅಲ್ಲ, ಬಾಡಿಲಿ ಎಂಟೈರ್ ಏನೇ ಫಂಕ್ಷನ್ಸ್ ಆಗಬೇಕು ಅಂದರೂ ನರ್ವಸ್ ಸಿಸ್ಟಮು ಗೈಡ್ ಮಾಡುತ್ತೆ. ಬ್ರೈನು ನರ್ವಸ್ ಸಿಸ್ಟಮ್ಸ್ ಮುಖಾಂತರ ಇನ್ಫಾರ್ಮೇಷನ್ ಕಳಿಸುತ್ತೆ. ಓಕೆನಾ? ಈ ಗ್ಲ್ಯಾಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ನರ್ವಸ್ ಸಿಸ್ಟಮಿಂದ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಏನು ಸಿಗುತ್ತೆ? ಸಿಗ್ನಲ್ ಪಾಸ್ ಆಗುತ್ತೆ. ಸೊ ಇದೇನು ಮಾಡುತ್ತೆ? ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಹಾರ್ಮೋನು ಬ್ಲಡ್ ಸ್ಟ್ರೀಮಲ್ಲಿ ಹೋಗಿ ಬೇರೆ ಗ್ಲ್ಯಾಂಡ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ನೆಕ್ಸ್ಟು ಅದೇ ಪವರ್ಫುಲ್ಲು. ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆಯೋದು ಅದನ್ನು. ಬಿಡಾಯ್ತು. ಇಲ್ಲಿ ನೋಡಿ ಏನಾಗುತ್ತೆ, ಇದು ಯುಟಿರಿನ್ ವಾಲ್ ಏನಾಗುತ್ತೆ, ತಿಕ್ಕನಾಗುತ್ತೆ. ತಿಕ್ಕನಾಗೋದೇನು ಅಂದ್ರೇನು? ಸ್ಟ್ರಾಂಗ್ ಆಗುತ್ತೆ. ಏನಕ್ಕೆ ಸ್ಟ್ರಾಂಗ್ ಆಗಬೇಕದು? ಮಗುನ ಕ್ಯಾರಿ ಮಾಡಬೇಕು ಅಂತಂದರೆ ಸ್ಟ್ರಾಂಗ್ ಆಗಿರಬೇಕು. ಸೊ ಸ್ಟ್ರಾಂಗ್ ಆಗುತ್ತೆ. ಒನ್ಸು ಪ್ರತಿ ಮಂತ್ ಸ್ಟ್ರಾಂಗ್ ಆಗುತ್ತೆ. ಇನ್ ಕೇಸ್ ಏನಾಗಲಿಲ್ಲ, ಝೈಗೋಟ್ ಫಾರ್ಮ್ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ಪ್ರತಿ ತಿಂಗಳು ಆ ಯುಟಿರಿನ್ ವಾಲ್ ತಿಕ್ಕನಾಗಿರೋದು ಏನಾಗುತ್ತೆ, ಮತ್ತೆ ಟಿಯರ್ ಡೌನ್ ಆಗುತ್ತೆ. ಅದು ಟಿಯರ್ ಡೌನ್ ಆಗುತ್ತೆ. ಟಿಯರ್ ಡೌನ್ ಆಗಿ ಏನಾಗುತ್ತೆ, ಆ ಬ್ಲಡ್ ವೆಸಲ್ಸ್ ಎಲ್ಲ ಏನು ಫಾರ್ಮ್ ಆಗಿರುತ್ತೆ ಅದನ್ನು ತಿಕ್ಕನ್ ಮಾಡೋಕ್ಕೆ ಅದೆಲ್ಲ ಅದ್ರ ಜೊತೆಗೆ ಎಗ್ ಜೊತೆಗೆ ಏನು ಬರುತ್ತೆ, ಆಚೆ ಬರುತ್ತೆ. ಬ್ಲೀಡಿಂಗ್ ಆಗೋದು ಅಂತ ಎಲ್ಲ ತೋರಿಸಿರ್ತಾರೆ ಇದರಲ್ಲೆಲ್ಲ, ಸಿನಿಮಾಲ್ಲಿ ಲೈಕ್ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸಿರ್ತಾರೆ. ಈಗ ಮೆನ್ಸ್ಟ್ರುವಲ್ ಸೈಕಲ್ಗೆ ಪ್ಯಾಡ್ಸ್ ಯೂಸ್ ಮಾಡಬೇಕು, ಬ್ಲೀಡ್ ಆಗೋದು, ಇದೆಲ್ಲ ಅವೇರ್ನೆಸ್ ಇರಬೇಕು. ಸೊ ಏನಾಗುತ್ತೆ, ಅದು
ಆಚೆ ಬರುತ್ತೆ. ಆಚೆ ಬಂದಾಗಲೇ ಪ್ರತಿ ಮಂತು ಬ್ಲೀಡ್ ಆಗೋದು, ಮೆನ್ಸ್ಟ್ರುವಲ್ ಸೈಕಲ್. ಗೊತ್ತಾಯ್ತಾ? ಅದೇ ಮೆನ್ಸ್ಟ್ರುವಲ್ ಸೈಕಲ್. ನೆಕ್ಸ್ಟು ನೋಡು, ಫರ್ಟಿಲೈಸ್ ಆದರೆ ಏನಾಗುತ್ತೆ? ಪ್ರೆಗ್ನೆನ್ಸಿ ಆಗುತ್ತೆ. ಫರ್ಟಿಲೈಸ್ ಆಗಲಿಲ್ಲ ಅಂತಂದರೆ ಏನಾಗುತ್ತೆ? ಲೈನಿಂಗು ಶೆಡ್ ಆಗುತ್ತೆ. ಯಾವುದು ತಿಕ್ ಲೈನಿಂಗ್ ಫಾರ್ಮ್ ಆಗಿರುತ್ತಲ್ಲ, ಆ ತಿಕ್ ಲೈನಿಂಗ್ ಜೊತೆಗೆ ಆ ಎಗ್ಗು ಜನ್ರೇಟ್ ಆಗಿರುತ್ತಲ್ಲ, ಆ ಎಗ್ಗು ಏನು ಮಾಡುತ್ತೆ? ಆಚೆ ಬರುತ್ತೆ. ಸೊ ಗ್ಯಾಮೆಟ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಳಿರ್ತಾರೆ. ಮಾಡಿದಾರೆ ತಾನೆ? ಸ್ಕೂಲಲ್ಲಿ ಮಾಡೋರಾ? ಮಾಡಿದಾರೆ ಅಲ್ವಾ? ಇಲ್ಲೂ ಮಾಡೋರಲ್ವಾ ಮೇಡಮು? ಯಾವ ಸರು? ನಿಮ್ಮ ಸರಲ್ಲ ಕಣ, ಸ್ಕೂಲಲ್ಲ ಕಣ, ಇಲ್ಲೂ ಮಾಡವ್ರೆ. ಇದನ್ನ ಯಾವತ್ತು ಅವರು ಮಾಡಿದ್ರಾ? ಕರೆಕ್ಟು. ಅಂದರೆ 2-3 ಸಲ ಕೇಳ್ಕೊಂಡಿದ್ದೀನಿ ನೀನು ಪಠಾಣ. ಹಂಗಾದ್ರೆ ನೀನಲ್ಲ, ಇವನು. ಮುಂಚೆ ಒಬ್ರು ಮೇಡಮ್ ಮಾಡಿದಿರ್ತಾನೆ, ಸಾನಿಯಾ ಮೇಡಮ್ ಮಾಡಿದಿರ್ತಾನೆ. ಮದನ್ ಸರ್ಗಿಂತ ಮುಂಚೆ ಒಬ್ರು ಮಾಡಿದರು. ಓಕೆನಾ? ನೆಕ್ಸ್ಟು ಏನು ಹೇಳಿದೆ ನಾನು? ಸ್ಪರ್ಮ್ಸು. ಓಕೆನಾ? ಇನ್ನೊಂದು ಎಗ್ಸ್, ಫೀಮೇಲ್ದು ಮತ್ತು ಮೇಲು. ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬರುತ್ತೆ. ನಾನು ಹೇಳಿದೆ ನಿನಗೆ, ಏನೋ ಜೆಂಡರ್ ರಿವೀಲ್ ಮಾಡ್ತಾರೆ ಅಂತ. ಸೊ ಜೆಂಡರ್ ಹೆಂಗೆ ಬರುತ್ತೆ ಅಂತಂದರೆ, ಈಗ ನಿನಗೆ ಬಾಡಿಲಿ, ಹ್ಯೂಮನ್ ಬಾಡಿಲಿ ಸೆಕ್ಸ್ ಹಾರ್ಮೋನ್ಸ್ ಏನಿರುತ್ತೆ, ಇಷ್ಟು ಸ್ಪರ್ಮ್ಸ್ ಮತ್ತು ಎಕ್ಸೆಲ್ಸ್ ಏನಿರುತ್ತೆ, ಎರಡರಲ್ಲೂ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. 23 ಪೇರ್ಸ್ ಅಂದರೆ 23 × 2, 23 ಪೇರ್. ಒಂದು ಪೇರ್ ಅಂದರೆ ಎಷ್ಟು? 2. 23 ಪೇರ್ಸ್ ಇರುತ್ತೆ. ಈ ಥರ ಎರಡೂ ಸೆಕ್ಸ್ ಹಾರ್ಮೋನ್ಸಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. 22 ಪೇರ್ಸ್ ಏನು ಮಾಡುತ್ತೆ ಅಂದರೆ, ಎಷ್ಟಿರುತ್ತೆ? 23 ಪೇರ್ಸು. 23 × 2 ಎಷ್ಟು? 46. ಟೋಟಲ್ 46 ಕ್ರೋಮೋಸೋಮ್ಸ್ ಇರುತ್ತೆ. 23 ಪೇರ್ ಇರುತ್ತೆ. ಫೀಮೇಲು ಮತ್ತು ಮೇಲಲ್ಲಿ, ಫೀಮೇಲು ಮತ್ತು ಮೇಲಲ್ಲಿ. ಓಕೆನಾ? ಇಷ್ಟು ಕ್ರೋಮೋಸೋಮ್ಸ್ ಇರುತ್ತೆ. ಇದರಲ್ಲಿ 22 ಪೇರ್ಸು ನಿಮ್ಮ ಬೇರೆ ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಕ್ಯಾರಿ ಮಾಡುತ್ತೆ. ನಿಮ್ಮ ಕಣ್ಣು, ಮೂಗು, ಬೇರೆ ಬೇರೆ ಪಾರ್ಟ್ಸು ಏನು ಮಾಡುತ್ತೆ? ಇದು ಕ್ಯಾರಿ ಮಾಡುತ್ತೆ. ತಾಯಿಯಿಂದ ಮಗನಿಗೆ ಅಥವಾ ತಂದೆಯಿಂದ ಮಗನಿಗೆ. ಒಂದು ಪೇರ್ ಮಾತ್ರ ನೀನು ಸೆಕ್ಸ್ ಡಿಟರ್ಮೈನ್ ಮಾಡುತ್ತೆ. ಸೆಕ್ಸ್ ಡಿಟರ್ಮೈನ್ ಅಂದರೆ ನೀನು ಯಾವ ಜೆಂಡರ್, ನೀನು ಗಂಡು ಆಗಬೇಕಾ ಹೆಣ್ಣಾಗಬೇಕಂತ ಇದೊಂದು ಪೇರು ಡಿಟರ್ಮೈನ್ ಮಾಡುತ್ತೆ. ಇಲ್ಲೂ ಅಷ್ಟೇ 22 ಪೇರ್ ಇರುತ್ತೆ, ಜೊತೆಗೆ 1 ಪೇರು. ಓಕೆನಾ? ಸೊ ಇದೇನು ಮಾಡುತ್ತೆ? ಬೇರೆ ಕ್ಯಾರೆಕ್ಟರಿಸ್ಟಿಕ್ಸು ಬಾಡಿದು. ನಿನ್ನ ಕಣ್ಣು, ಮೂಗು, ಕಣ್ಣು ನಿಮ್ಮ ಅಪ್ಪನ ಥರ ಐತೆ ಅಂತಾರೆ, ಮೂಗು ನಿಮ್ಮ ಅಮ್ಮನ ಥರ ಐತೆ ಅಂತಾರೆ, ಹಿಂಗೆಲ್ಲ ಹೇಳ್ತಾರೆ, ಗೊತ್ತಾ? ಸೊ ಎಲ್ಲನೂ ಏನು ಮಾಡುತ್ತೆ? ಅದು ಕ್ಯಾರಿ ಮಾಡುತ್ತೆ. ಸೆಕ್ಸನ್ನು ಮಾತ್ರ ಇದೊಂದು ಪೇರು ಡಿಟರ್ಮೈನ್ ಮಾಡುತ್ತೆ. ಮೇಲಲ್ಲಿ ಎಕ್ಸ್ ಮತ್ತು ವೈ ಅಂತ ಇರುತ್ತೆ, 2 ಕ್ರೋಮೋಸೋಮ್ಸ್. 1 ಪೇರ್ ಅಂದರೆ 2. ಫೀಮೇಲಲ್ಲಿ ಎಕ್ಸ್ ಇರುತ್ತೆ. ಓಕೆನಾ? ಏನಾದರೂ ಎಕ್ಸ್ ರಿಲೀಸ್ ಆದರೆ ಮೇಲಿಂದ ಹೆಣ್ಮಗು ಅಥವಾ ಫೀಮೇಲ್ ಆಗುತ್ತೆ ಸೆಕ್ಸು. ಸೊ ಒಂದು ನಿಮಿಷ. ಸೊ ಏನಾಗುತ್ತೆ? ಈ ಕಡೆಯಿಂದ 1 ಕ್ರೋಮೋಸೋಮ್ ಬರುತ್ತೆ, ಈ ಕಡೆಯಿಂದ 1 ಕ್ರೋಮೋಸೋಮ್ ಬರುತ್ತೆ. ಇಲ್ಲಿ ಆಲ್ರೆಡಿ ಯಾವಾಗಲೂ ಯಾವುದಿರುತ್ತೆ? ಎಕ್ಸೇ ಇರುತ್ತೆ ಇಲ್ಲಿ ಫೀಮೇಲಲ್ಲಿ. ಮೇಲಲ್ಲಿ ಏನಿರುತ್ತೆ? XY 2 ಇರುತ್ತೆ. ಎಕ್ಸು ಏನು ಇದು ಮಾಡುತ್ತೆ? ಗರ್ಲ್, ಬಾಯ್. ಇಲ್ಲಿ 2 ಗರ್ಲ್ನೇ. ಓಕೆನಾ? ಸೊ ಫೀಮೇಲು ರೆಸ್ಪಾನ್ಸಿಬಲ್ ಅಲ್ಲ ಗಂಡು ಮಗು ಅಥವಾ ಹೆಣ್ಮಗು ಆಗೋಕ್ಕೆ. ತಂದೆಯಿಂದ ಯಾವ್ದು ರಿಲೀಸ್ ಆಗುತ್ತೆ ಅದೇ ಮೇಯ್ನು. ಫೀಮೇಲು ರೆಸ್ಪಾನ್ಸಿಬಲ್ ಅಲ್ಲ. ನಾನು ಏನೋ ಹೇಳ್ತಾರೆ, ಹಳ್ಳಿಲಿ ಗಾದೆ ಹೇಳ್ತಾರೆ, ಏನೋ ಹೇಳ್ತಾ ನನ್ನ ಹೆಂಡ್ತಿ ಎಣ್ಣೆ ಎತ್ತಲು ಅಂತ. ಸೊ
ಹೇಳ್ತಾ ಹೇಳ್ತಾ ಎಷ್ಟು ಗಂಡು ಮಗುಗೆ ಆಸೆ ತಾನೆ. ಗಂಡು ಮಕ್ಕಳು ಅಂತಂದರೆ ಇಂಪಾರ್ಟೆನ್ಸ್ ಜಾಸ್ತಿ ನಮ್ಮ ಸೊಸೈಟಿಲಿ. ಗಂಡು ಮಕ್ಕಳು ಬೇಕು, ವಂಶೋದ್ಧಾರಕ ಬೇಕು ಅಂತೆಲ್ಲ ಇಂಪಾರ್ಟೆನ್ಸ್ ಜಾಸ್ತಿ. ಸೊ ಯಾರನ್ನು ಬ್ಲೇಮ್ ಮಾಡ್ತಾರೆ? ಹೆಣ್ಮಕ್ಳನ್ನ ಬ್ಲೇಮ್ ಮಾಡ್ತಾರೆ ಅಥವಾ ಅಮ್ಮಂದಿರನ್ನ ಬ್ಲೇಮ್ ಮಾಡ್ತಾರೆ. ಏನಕ್ಕೆ? ಹೆಣ್ಮಗು ಆದರೆ, ಗಂಡು ಮಗು ಆಗಿಲ್ಲ ಅಂದರೆ. ಬಟ್ ರೀಸನ್ ಯಾರು? ರೀಸನ್ ಎಲ್ಲಿರೋದು? ಮೇಲ್ ಗ್ಯಾಮೆಟಲ್ಲಿರೋದು. ಓಕೆನಾ? ಇಲ್ಲಿಂದನೇ ಎಕ್ಸ್ ಬರುತ್ತೆ, ಇಲ್ಲಿಂದ ಯಾವಾಗಲೂ ಎಕ್ಸೇ ಬರುತ್ತೆ. ಇಲ್ಲಿಂದ ಎಕ್ಸ್ ಬಂದರೆ ಏನಾಗುತ್ತೆ ಆಗ? ಗರ್ಲ್. ಓಕೆನಾ? ಇಲ್ಲಿಂದ ವೈ ಬಂದು ಇಲ್ಲಿಂದ ಎಕ್ಸ್ ಬಂದಾಗ ಏನಾಗುತ್ತೆ? ಎಕ್ಸ್ ವೈ ಬಂದಾಗ ಬಾಯ್. ಇಲ್ಲ, ಮಾಡೋಕ್ಕಾಗಲ್ಲ, ಮಾಡ್ಸಂಗಿಲ್ಲ, ಇಲ್ಲೀಗಲ್ ಇಂಡಿಯಾಲಿ. ಗೊತ್ತಾಯ್ತಾ ಈಗ? ಇಲ್ಲಿ ನೋಡು, ಬಾಯಲ್ಲಿ ಮೇಲ್ ಗ್ಯಾಮೆಟಲ್ಲಿ ಎಕ್ಸ್ ವೈ 2 ಕ್ರೋಮೋಸೋಮ್ಸ್ ಇರುತ್ತೆ. ಫಿಮೇಲಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಎಕ್ಸ್ ಮತ್ತು ಎಕ್ಸು ಕಂಬೈನ್ ಆದರೆ ಫಿಮೇಲು ಅಥವಾ ಗರ್ಲ್ ಚೈಲ್ಡು. ವೈ ಮತ್ತು ಎಕ್ಸು ಕಂಬೈನ್ ಆದರೆ ಬಾಯ್ ಚೈಲ್ಡು. ಓಕೆನಾ? ಸೊ ಯಾವ ಗ್ಯಾಮೆಟು ರೆಸ್ಪಾನ್ಸಿಬಲು ಹೆಣ್ಮಗು ಅಥವಾ ಗಂಡು ಮಗು ಆಗೋಕ್ಕೆ? ಮೇಲ್ ಗ್ಯಾಮೆಟ್ಸು. ಓಕೆನಾ? ಮೇಲ್ ಕ್ರೋಮೋಸೋಮ್ಸು ರೆಸ್ಪಾನ್ಸಿಬಲ್. ನೆಕ್ಸ್ಟ್ ಏನು ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ಹೈಜೀನ್ ಅಂತಂದರೆ ಏನೇನು ತಿನ್ನಬೇಕು, ಎಷ್ಟು ಕ್ವಾಂಟಿಟಿ ತಿನ್ನಬೇಕು, ಎಷ್ಟು ಹೈಜೀನ್ ಆಗಿರಬೇಕು ಅಂತ. ಏನು ಮಾಡಬೇಕು? ರೀಪ್ರೊಡಕ್ಟಿವ್ ಹೆಲ್ತ್ ಇನ್ವಾಲ್ವ್ಸ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಆಫ್ ಆ್ಯನ್ ಇಂಡಿವಿಜುವಲ್ ಡ್ಯೂರಿಂಗ್ ಅಡೋಲಸೆನ್ಸ್. ಏನು ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಅಂತಂದರೆ ಏನಿರಬೇಕು? ಫಿಸಿಕಲ್ ವೆಲ್ ಬೀಯಿಂಗ್ ಅಂದ್ರೇನು? ಫಿಸಿಕಲ್ ಹೆಲ್ತು, ಎಕ್ಸಸೈಸ್ ಮಾಡಬೇಕು. ಬ್ಯಾಲೆನ್ಸ್ ಡಯಟ್ ಅಂತಂದರೆ ಎಲ್ಲ ನ್ಯೂಟ್ರಿಯೆಂಟ್ಸು ಬ್ಯಾಲೆನ್ಸ್ಡಾಗಿ ಏನು ಮಾಡಬೇಕು? ತಗೋಬೇಕು. ಅದಾ? ನೋಡಿಲ್ಲಿ ವ್ಯಾಲ್ಯೂ ಡಯಟ್ 15% ಫ್ಯಾಟ್ಸ್ ಇರಬೇಕು, 40% ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಇರಬೇಕು. ನಾನ್ ಸ್ಟಾರ್ಚಿ ಅಂದ್ರೇನು? ಶುಗರ್ಲೆಸ್, ಶುಗರ್ ಇಲ್ಲದೆ ಇರೋದು. ಅದಕ್ಕೆ ಕಣೋ ವೆಜಿಟೇಬಲ್ಸ್ ನಾನ್ ಸ್ಟಾರ್ಚಿ ಅಂತ ಕೊಟ್ಟಿರೋದು. ಸ್ಟಾರ್ಚ್ ಇರುತ್ತೆ, ಯಾವುದ್ರಲ್ಲಿ ಇರುತ್ತೆ? ಶುಗರ್ ಇರುತ್ತೆ. ಪೊಟ್ಯಾಟೊ ಶುಗರ್ ಇರುತ್ತೆ. ಫ್ರೂಟ್ಸಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಅದೆಲ್ಲ ಸ್ಟಾರ್ಚಿ. ನಾನ್ ಸ್ಟಾರ್ಚಿ ಅಂತಂದರೆ ಗ್ರೀನಿ ವೆಜಿಟೇಬಲ್ಸು. ಹಿಂಗೆಲ್ಲ ಏನು? ಸೊ ಏನಿರುತ್ತೆ? ಬ್ಯಾಲೆನ್ಸ್ ಡಯಟ್ ಅಂದ್ರೇನು? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಮ್ಯಾಕ್ರೋನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಏನಾಗಿರಬೇಕು? ಬ್ಯಾಲೆನ್ಸ್ಡಾಗಿ ಇರಬೇಕು. ವಿಟಮಿನ್ಸ್ ಎಲ್ಲ ಏನಾಗಿರಬೇಕು? ಬ್ಯಾಲೆನ್ಸ್ಡಾಗಿ ಇರಬೇಕು. ಸೊ ಬರೀ ರೈಸೇ ತಿಂದ್ರೂ ಬ್ಯಾಲೆನ್ಸ್ ಇರಲ್ಲ. ಗ್ರೀನ್ ವೆಜಿಟೇಬಲ್ಸು, ಫ್ರೂಟ್ಸು, ಸೀರಿಯಲ್ಸು, ಕಾಳುಗಳು. ಸೀರಿಯಲ್ಸ್ ಅಂದರೆ ತಡ್ನಿಕಾಳು, ಅವರೆಕಾಳು, ಉದ್ದಿನಕಾಳು, ಈ ಕಾಳುಗಳೆಲ್ಲ ಐತಲ್ಲ ಅದನ್ನು ಏನಂತ ಕರಿತೀವಿ? ಗ್ರೈನ್ಸ್. ಅದು ಗ್ರೈನ್ಸು. ಸೀರಿಯಲ್ಸ್ ಅಂತಂದರೆ ರೈಸು, ವೀಟು, ಇದೆಲ್ಲ ಏನು? ಸೀರಿಯಲ್ಸು. ಮಿಲ್ಲೆಟ್ಸು ಎಲ್ಲನೂ ಏನು ಮಾಡಬೇಕು? ಬ್ಯಾಲೆನ್ಸ್ಡಾಗಿ ಯೂಸ್ ಮಾಡಬೇಕು. ಗೊತ್ತಿಲ್ಲ ಕಣಲ್ಲ ಅವೆಲ್ಲ ಏನಕ್ಕೋ ಬಿಡ. ನಿಂದ ದಪ್ಪ ಆಗುತ್ತೋ ಸಣ್ಣ ಆಗುತ್ತೋ ತಿಳ್ಕೊಳ್ಳೋಕ್ಕೆ ಸರ್. ಏನು ನೆಕ್ಸ್ಟು? ರೀಪ್ರೊಡಕ್ಟಿವ್ ಹೆಲ್ತ್ ಮತ್ತು ಹೈಜೀನ್ ಅಂದ್ರೇನು? ಹೈಜೀನ್ ಅಂದ್ರೇನು? ಕ್ಲೀನ್ಲಿನೆಸ್ಸು. ಅಡೋಲಸೆನ್ಸ್ ಟೈಮಲ್ಲಿ ಏನಾಗುತ್ತೆ? ಗ್ಲ್ಯಾಂಡ್ಸು ತುಂಬ ಆ್ಯಕ್ಟಿವ್ ಇರುತ್ತೆ, ಜಾಸ್ತಿ ಸ್ವೆಟ್ ಜನ್ರೇಟ್ ಆಗುತ್ತೆ. ಓಕೆನಾ? ಸೊ ಮತ್ತು ಇನ್ನೇನು ಜನ್ರೇಟ್ ಆಗುತ್ತೆ? ಸೊ ಏನು ಮಾಡಬೇಕು? ಅದಕ್ಕೆ ರೆಗ್ಯುಲರ್ ಆಗಿ ಏನು ಮಾಡಬೇಕು? ಕ್ಲೀನಾಗಿರಬೇಕು ಅಂದರೆ ಏನು ಮಾಡಬೇಕು? ಸ್ನಾನ ಮಾಡಬೇಕು. ರೆಗ್ಯುಲರಾಗಿ ಸ್ನಾನ ಮಾಡಬೇಕು, ಕ್ಲೀನಾಗಿರಬೇಕು.
ಹಾಂ ಸರ್ ಸ್ವೆಟರ್ ಇವಾಗೆಲ್ಲ ಮಾಡ್ತೀವಿ ಸರ್. ಹಾಂ ಸರ್ ಸ್ವೆಟರಲ್ಲೆಲ್ಲ ಸ್ನಾನ ಮಾಡ್ತೀವಿ. ಅರ್ಥ ಆಗಲಿಲ್ಲ. ಸ್ವೆಟರ್ ಸ್ವೆಟ್ ಆದಾಗೆಲ್ಲ ಸ್ನಾನ ಮಾಡಬೇಕು ಅಂತೆಲ್ಲ ಕಣ, ರೆಗ್ಯುಲರಾಗಿ ಸ್ನಾನ ಮಾಡಬೇಕು, ಡೈಲಿ ಒನ್ಸ್ ಆ ಥರ. ನೆಕ್ಸ್ಟ್ ಮಿತ್ಸ್, ಟ್ಯಾಬೂಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿರುತ್ತೆ? ಹಾಂ ಓದಪ್ಪ. You have learned here and from chapter 9 the scientific facts related to human reproduction. There are many wrong notions which you should know be able to discard as informed adolescents. For example, there are myths and ಮಿತ್ಸ್ ಕಣದಲ್ಲ. myths and taboos regarding bodily changes that adolescents experience. Some of these are given below and you can now argue why these are myths and not facts. A girl becomes pregnant if she looks at boys during menstruation. ಆ ಥರ ಏನಾರು ಮಿತ್ಸ್ ಇದೆಯಾ? ನೀವೇನಾರು ಅಂತೀರ ಆ ಥರ? ಹಾಂ, ನೋಡಿದ್ರೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ, ಟಚ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ, ಆ ಥರ ಏನಾದರೂ ಇದೆಯಾ? ನೀವು ಸ್ವಲ್ಪ ಗ್ರೋನ್ ಆಗಿದ್ದೀರಾ ನೀವು ಅಂತ. The mother is responsible for the sex of her child. ಏನಂಗಂದ್ರೆ ಯಾವುದಕ್ಕೆ? ಹಾಂ, ರೆಸ್ಪಾನ್ಸಿಬಲಾ? ಅಲ್ಲ. ಬಟ್ ಅದೇನೋ ಅದು ಮಿತ್ತು. ಮದರ್ ರೆಸ್ಪಾನ್ಸಿಬಲ್ ಅಲ್ಲ. ಏನು ಅನ್ಕೊಂಡಿರ್ತಾರೆ? ಮದರ್ ರೆಸ್ಪಾನ್ಸಿಬಲ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಮದರ್ ರೆಸ್ಪಾನ್ಸಿಬಲ್ ಅಲ್ಲ. ಯಾವ ಗ್ಯಾಮೆಟ್ಸ್ ರೆಸ್ಪಾನ್ಸಿಬಲ್ಲು? ಮೇಲ್ ಗ್ಯಾಮೆಟ್ಸು. ಮೇಲ್ ಗ್ಯಾಮೆಟ್ಸಲ್ಲಿ ಯಾವ ಕ್ರೋಮೋಸೋಮ್ಸ್ ಇರುತ್ತೆ? ಎಕ್ಸ್ ಮತ್ತು ವೈ. ಫಿಮೇಲ್ ಗ್ಯಾಮೆಟ್ಸಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಸೊ ಎಕ್ಸ್ ಇದ್ರೆ ಯಾವುದು? ಎಕ್ಸ್ ವೈ ಇದ್ರೆ ಮೇಲು. ಸೊ ಯಾರು ರೆಸ್ಪಾನ್ಸಿಬಲ್ಲು? ಮೇಲ್ ಕ್ರೋಮೋಸೋಮ್ಸು ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಆಫ್ ದ ಚೈಲ್ಡ್. A girl should not be allowed to work in the kitchen during menstruation. ಮೆನ್ಸುರೇಷನ್ ಅಲ್ಲ ಕಣಪ್ಪ, ಅದು ಮೆನ್ಸ್ಟ್ರುಯೇಷನ್ ಕಣ. Menstruation. Ah. You may come across many. ಬಿಡು ಸಾಕು. ಏನಿದು? ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಮನೆ ಒಳಗಡೆ ಬರಬಾರ್ದು, ಕಿಚನ್ಗೆ ಹೋಗಬಾರ್ದು, ಇದೆಲ್ಲ ಏನು? ಮಿತ್ಸ್ ಅಂತ. ಓಕೆನಾ? ಅದೆಲ್ಲ ಏನು? ನ್ಯಾಚುರಲ್ ಪ್ರಾಸೆಸ್ಸು. ಮೆನ್ಸ್ಟ್ರುಯೇಷನ್ ಆಗೋ ಟೈಮಲ್ಲಿ ಸುಮಾರು ಕಡೆ ಸಿಟಿಗಳಲ್ಲಿ ಹೆಂಗೋ ಗೊತ್ತಿಲ್ಲ, ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರೆ, ಆ ಟೈಮಲ್ಲಿ ಕಿಚನ್ಗೆ ಹೋಗಲ್ಲ, ಅಡುಗೆ ಮಾಡಲ್ಲ, ಅಥವಾ ಮನೆಗಳೇ ಹೋಗಲ್ಲ. ಅದೊಂದು ಸಿನ್ ಅನ್ನೋ ಥರ ಆ ಪರ್ಸೆಪ್ಷನ್ ಇರುತ್ತೆ. ಮೆನ್ಸ್ಟ್ರುಯೇಷನ್ ಆಗೋ ಟೈಮಲ್ಲಿ ಮೆನ್ಸ್ಟ್ರುಯೇಷನು ಏನೋ ಒಂಥರ ಅದೇನೋ ಕೆಟ್ಟದ್ದು ಅನ್ನೋ ಥರ ಆ ಟೈಮಲ್ಲಿ ಅಂತ. ಬಟ್ ಆ ಥರ ಏನೂ ಇಲ್ಲ. ಅದೇನದು ನ್ಯಾಚುರಲ್ ಪ್ರಾಸೆಸ್ಸು ಬಾಡಿಲಿ. ನಾವು ಹೆಂಗೆ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಯೂರಿನ್ ಪಾಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದು ಹಾಗೆ ಅದೇ ಥರ ಒಂದು ನ್ಯಾಚುರಲ್ ಪ್ರಾಸೆಸ್ಸು. ಓಕೆನಾ? ಆ ಪ್ರಾಸೆಸ್ ಇಲ್ಲ ಅಂದರೆ ಏನಾಗಲ್ಲ, ಮಕ್ಕಳೇ ಆಗಲ್ಲ. ಮಗು ಬರಬೇಕು ಅಂತಂದ್ರೇನು? ಎಗ್ಸ್ ರಿಲೀಸ್ ಆಗಬೇಕು. ಎಗ್ಸು ಝೈಗೋಟಾಗಿ ಫಾರ್ಮ್ ಆದ್ರೇ ಮಗು ಆಗೋದು. ಓಕೆನಾ? ಸೊ ಅದೆಲ್ಲ ಮಿತ್ಸ್ ಅದು. Adolescent pregnancy. You might be knowing that in our country the legal age for marriage is 18 years for girls and 21 years for boys. This is because teenage mothers are not prepared mentally or physically for motherhood. Early marriage and motherhood cause health problems in the mother and in the child. It also curtails employment opportunities for the young women and may cause mental agony as she not ready for ಆಯಿತು. ಅಡೋಲೆಸೆಂಟ್ ಪ್ರೆಗ್ನೆನ್ಸಿ ಅಂತಂದ್ರೇನು? ಚೈಲ್ಡ್ ಮ್ಯಾರೇಜ್. ತುಂಬ ಚಿಕ್ಕ ಏಜ್ಗೆ ಏನು ಮಾಡ್ತಾರೆ, ರಿಪ್ರೊಡಕ್ಟಿವ್ ಏಜ್ಗೆ ಬಂದ ತಕ್ಷಣ ಏನು ಮಾಡ್ತಾರೆ, ಮದುವೆ ಮಾಡ್ತಾರೆ. ಸೊ ಹಂಗಾದಾಗ ಏನಾಗುತ್ತೆ, ಅವ್ರ ಪ್ರೆಗ್ನೆನ್ಸಿ ಆದಾಗ ಆ ಪರ್ಟಿಕ್ಯುಲರ್ ಚಿಕ್ಕ ಏಜಲ್ಲಿ ಏನಾಗುತ್ತೆ, ಅವ್ರು ಬೇರೆ ಅಪಾರ್ಚುನಿಟೀಸ್ ಏನಾಗುತ್ತೆ ಅವ್ರಿಗೆ ಸಿಗಲ್ಲ, ಎಜುಕೇಷನ್ ಸಿಗಲ್ಲ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸೊ ಏನಾಗುತ್ತೆ, ಅದು ಅವರ ಏನಾಗುತ್ತೆ, ಡೆವಲಪ್ಮೆಂಟ್ಗೆ ತೊಂದರೆ ಆಗುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ, ಮದರ್ ಅನ್ನೋ ರೆಸ್ಪಾನ್ಸಿಬಿಲಿಟಿಯಿಂದ ಬೇರೆ ಕಡೆ ಅವ್ರು ಏನು ಮಾಡೋಕ್ಕಾಗಲ್ಲ, ಕಾಂಪೀಟ್ ಮಾಡೋಕ್ಕಾಗಲ್ಲ, ಬೇರೆ ಕಡೆ ಎಂಗೇಜ್ ಆಗೋಕ್ಕಾಗಲ್ಲ ಅಂತ ಇದೆ. ನೆಕ್ಸ್ಟು ಮೆಟಾಮಾರ್ಫಸಿಸ್. ಥೈರಾಕ್ಸಿನ್ ಅಂತ ಹೇಳಿದೆ ನಿನಗೆ. ಬೇರೆ ಇನ್ಸೆಕ್ಟ್ಸಲ್ಲಿ ಮೆಟಾಮಾರ್ಫಸಿಸ್ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇದು ಗೊತ್ತಾ, ಏನೋ ಕಂಬಳಿ ಹುಳ, ಕ್ಯಾಟರ್ಪಿಲ್ಲರ್. ಅದೇನಾಗುತ್ತೆ, ಅದೇನೇ ಬಟರ್ಫ್ಲೈಯಾಗಿ ಕನ್ವರ್ಟ್ ಆಗೋದು. ಸೊ ಅದೆಲ್ಲ ಹೆಂಗಾಗುತ್ತೆ ಅಂತಂದರೆ, ಬಾಡಿಲಿ ಚೇಂಜಸ್ ಹೆಂಗಾಗುತ್ತೆ ಅಂದರೆ ಥ್ರೂ ಹಾರ್ಮೋನ್ಸ್ ಆಗುತ್ತೆ. ನಮ್ಮ ಬಾಡಿಲಿ ಹೆಂಗೆ ಹಾರ್ಮೋನ್ಸ್ ರಿಲೀಸ್ ಆಗಿ ನಮ್ಮ ಬಾಡಿ ಡೆವಲಪ್ ಆಗೋದು ಅಥವಾ ಮಸ್ಟ್ಯಾಚ್ ಬರೋದು, ಇದೆಲ್ಲ ಹೆಂಗಾಗುತ್ತೆ, ಅದೇ ಥರ
ಇನ್ಸೆಕ್ಟ್ಸಲ್ಲೂ ಫಸ್ಟ್ ಕ್ಯಾಟರ್ಪಿಲ್ಲರ್ ಆಗಿರುತ್ತೆ. ಒನ್ಸ್ ಲೈಫ್ ಸ್ಟೇಜ್ ಆದಮೇಲೆ ಏನಾಗುತ್ತೆ, ಕ್ಯಾಟರ್ಪಿಲ್ಲರು ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಕ್ಯಾಟರ್ಪಿಲ್ಲರ್ ಆಗಲ್ಲ, ಹಂಗೆ ಸಾಯುತ್ತೆ ಅದು. ಮತ್ತು ಅದು ಆಫ್ ಸ್ಪ್ರಿಂಗ್ ಏನಿರುತ್ತೆ ಅದ್ರ ರಿಪ್ರೊಡಕ್ಷನ್ ಮಾಡಿ ಆಫ್ ಸ್ಪ್ರಿಂಗ್ ಇರುತ್ತಲ್ಲ, ಅದು ಮತ್ತೆ ಕ್ಯಾಟರ್ಪಿಲ್ಲರ್ ಆಗೇ ಇರುತ್ತೆ. ಕ್ಯಾಟರ್ಪಿಲ್ಲರ್ ಆಗಿನೇ ಬಟರ್ಫ್ಲೈ ಆಗಬೇಕು. ಬಟರ್ಫ್ಲೈಯಿಂದ ಬಟರ್ಫ್ಲೈ ಹುಟ್ಟಲ್ಲ, ಬಟರ್ಫ್ಲೈಯಿಂದ ಕ್ಯಾಟರ್ಪಿಲ್ಲರೇ ಹುಟ್ಟೋದು. ಕ್ಯಾಟರ್ಪಿಲ್ಲರ್ ಬಟರ್ಫ್ಲೈ ಕನ್ವರ್ಟ್ ಆಗುತ್ತೆ. ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಆಗಲ್ಲ, ಕ್ಯಾಟರ್ಪಿಲ್ಲರ್ ಬಟರ್ಫ್ಲೈ ಆಗೋದು. ಸರ್ 7 days ಎಷ್ಟೋ ಸಮಥಿಂಗ್ ಎಷ್ಟೋ ಗೊತ್ತಿಲ್ಲ ಕಣ ಎಕ್ಸಾಕ್ಟ್ಲಿ. ಕ್ಯಾಟರ್ಪಿಲ್ಲರ್ ಆಗಿರತ್ತಪ್ಪ. ಇನ್ನೊಂದು ಕ್ಯಾಟರ್ಪಿಲ್ಲರ್ನ ಜನರೇಟ್ ಮಾಡುತ್ತೆ ಅದು ಬಟರ್ಫ್ಲೈ. ಹಾಂ, ಚಿಕ್ಕದಾಗಿದ್ದಾಗ ಕ್ಯಾಟರ್ಪಿಲ್ಲರು, ದೊಡ್ಡದಾಗಿ ಡೆವಲಪ್ ಆದಮೇಲೆ ಬಟರ್ಫ್ಲೈ ಅಷ್ಟೇ. ವಿಂಗ್ಸ್ ಡೆವಲಪ್ ಆಗುತ್ತೆ, ಬೇರೆ ಪಾರ್ಟು ಹೋಗುತ್ತೆ. ಗೊತ್ತಿಲ್ಲ ಕಣ ಎಕ್ಸಾಕ್ಟ್ಲಿ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಹಾಂ, ಇಟ್ಕೊಂಡಿರೋ ಇದು ಊಟ ಹಾಕಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಚೆಕ್ ಮಾಡಬೇಕಿದೆ. ಎಷ್ಟು ದಿನ ಇರುತ್ತೆ ನಂಗೆ ಗೊತ್ತಿಲ್ಲ, ಇಟ್ಕೊಂಡು ನೋಡೋ ಗೊತ್ತಾಗುತ್ತೆ. ಹಾಂ, ಏನು 7 days ಅನಿಸುತ್ತೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಎಷ್ಟು ಅಂತ. ಅಲ್ಲಲ್ಲ, ಕನ್ವರ್ಟ್ ಆಗಿರೋದು ಹೇಳ್ತಾ ಇರೋದು ನಾನು. ಎಕ್ಸಾಕ್ಟ್ಲಿ ಗೊತ್ತಿಲ್ಲಪ್ಪ ಎಷ್ಟು ಅಂತ, ಚೆಕ್ ಮಾಡಬೇಕು. ನೆಕ್ಸ್ಟು ಟ್ಯಾಡ್ಪೋಲು. ನಿಮ್ಮ ಕಪ್ಪೆ ಗೊತ್ತಲ್ವಾ? ಕಪ್ಪೆ ಹುಟ್ಟಿದ ತಕ್ಷಣ ಕಪ್ಪೆ ಥರನೇ ಇರಲ್ಲ ಅದು. ಟ್ಯಾಡ್ಪೋಲು ಹಿಂಗಿರುತ್ತೆ ಫಸ್ಟು, ಫಿಶ್ ಥರ ಇರುತ್ತೆ ಫಸ್ಟು. ಹಾಂ, ಫಿಶ್ ಥರ ಇರುತ್ತೆ ನೋಡೋಕ್ಕೆ, ಅದು ಚಿಕ್ಕ ಮೀನು ಮರಿಗಳ ಥರ ಕಾಣಿಸುತ್ತೆ. ಪರ್ಟಿಕ್ಯುಲರ್ ಒಂದು ಸ್ಟೇಜ್ ಆದಮೇಲೆ ಥೈರಾಕ್ಸಿನ್ ರಿಲೀಸ್ ಆಗಿ ಏನಾಗುತ್ತೆ, ಅದು ಟ್ಯಾಡ್ಪೋಲು ಫ್ರಾಗ್ ಆಗಿ ಕನ್ವರ್ಟ್ ಆಗುತ್ತೆ. ಥೈರಾಕ್ಸಿನ್ ರಿಲೀಸ್ ಆಗಬೇಕು ಅಂದರೆ ಅಯೋಡಿನ್ ಕಂಟೆಂಟು ಜಾಸ್ತಿ ಇರಬೇಕು. ಏನು ಹೇಳೋ, ಅದಕ್ಕೆ ಯೂಸ್ ಮಾಡೋದು. ಅಯೋಡಿನ್ ಇದೆ ಉಪ್ಪಲ್ಲಿ ಯೂಸ್ ಮಾಡಿ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಗೊತ್ತಾ. ಅಯೋಡಿನ್ ಜಾಸ್ತಿ ಇದ್ದರೆ ಎ ಸೆಕ್ಷುಯಲ್ಲು ಬಿ ಸೆಕ್ಷುಯಲ್ ಅಲ್ಲ, ಅದೆಲ್ಲ ಎ ಸೆಕ್ಷುಯಲ್ಲು ಸೆಕ್ಷುಯಲ್ ರಿಪ್ರೊಡಕ್ಷನ್ ಎಲ್ಲ ರಿಪ್ರೊಡಕ್ಷನ್ ಕ್ಲಾಸಲ್ಲಿ ಮಾಡೋ. ಯಾರು ಅದೇ ಮಾಡಬೇಕಾಗಿರೋದು ಅವ್ರು, ಇದಲ್ಲ ಅದೇ ಮಾಡಬೇಕಾಗಿದ್ದು. ಈ ಚಾಪ್ಟ್ರಲ್ಲಿ ಇದಿದೆ, ಸ್ವಲ್ಪ ಇದೆ, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಎಕ್ಸ್ಟ್ರಾ ಅಷ್ಟೇ. ಸೊ ಏನಾಗಿದೆ, ಟ್ಯಾಡ್ಪೋಲ್ ಏನಾಗುತ್ತೆ, ಫ್ರಾಗ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ರಾಗ್ ಆಗಿ ಕನ್ವರ್ಟ್ ಆಗೋಕ್ಕೆ ಯಾವ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ? ಥೈರಾಕ್ಸಿನ್ನು ಹೆಲ್ಪ್ ಮಾಡುತ್ತೆ. ಸೊ ಆ ವಾಟ್ರಲ್ಲಿ ಅಯೋಡಿನ್ ಕಂಟೆಂಟ್ ಕಮ್ಮಿ ಇದ್ದರೆ ಟ್ಯಾಡ್ಪೋಲ್ಗೆ ಫ್ರಾಗ್ ಆಗಿ ಕನ್ವರ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಅಯೋಡಿನ್ ಕಂಟೆಂಟು ಚೆನ್ನಾಗಿದ್ರೆ ಏನಾಗುತ್ತೆ, ಈಸಿಯಾಗಿ ಟ್ಯಾಡ್ಪೋಲಿಂದ ಇದಕ್ಕೆ ಕನ್ವರ್ಟ್ ಆಗುತ್ತೆ. ಆ ಪ್ರಾಸೆಸ್ನ ಮೆಟಾಮಾರ್ಫೋಸಿಸ್ ಅಂತ ಕರೀತಾರೆ. ಯಾವ ಪ್ರಾಸೆಸ್ನ? ಕ್ಯಾಟರ್ಪಿಲ್ಲರು ಬಟರ್ಫ್ಲೈ ಆಗುತ್ತೆ ಮತ್ತು ಟ್ಯಾಡ್ಪೋಲು ಫ್ರಾಗ್ ಆಗುತ್ತಲ್ಲ, ಆ ಪ್ರಾಸೆಸ್ನ ಮೆಟಾಮಾರ್ಫೋಸಿಸ್ ಅಂತ ಕರೀತಾರೆ. ಏನು? ಮೆಟಾಮಾರ್ಫೋಸಿಸ್. ಏನು ಮೆಟಾಮಾರ್ಫೋಸಿಸ್ ಅಂದರೆ? ಎಸ್, ಅಡಲ್ಟ್ಹುಡ್ಗೆ ಹೋಗ್ಬೇಕು. ಏನಾಗುತ್ತೆ, ಅದು ಲಾರ್ವಾ ಸ್ಟೇಜಲ್ಲಿ ಇದ್ದಾಗ ಟಾಡ್ಪೋಲ್ ಆಗಿರುತ್ತೆ, ಅದು ಅಡಲ್ಟ್ಹುಡ್ಗೆ ಹೋದಾಗ ಫ್ರಾಗ್ ಆಗಿ ಕನ್ವರ್ಟ್ ಆಗುತ್ತೆ. ಚಾಪ್ಟರ್ ಮುಗೀತು. ಕೇಳ್ತೀನಿ. ಪರ್ಸ್ನಲ್ ಹೈಜೀನು. ಸೊ ಏನು ಮಾಡಬೇಕು ನೀವು? ನೋಡ್ರಿ, ಡ್ರಗ್ಸ್ ಅಂದ್ರೆ ಏನು ಬಿಡು. ಮೆನ್ಸ್ಟ್ರುವಲ್ ಸೈಕಲಲ್ಲಿ ಪೈನ್ ಬರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಆಗಬೇಕಾದ್ರೆ ಅದಕ್ಕೆಲ್ಲ ಏನು ಮಾಡ್ತಾರೆ, ಪೈನ್ ಬರಬಾರ್ದು ಅಂತ ಡ್ರಗ್ಸ್ ಅಂತಂದರೆ ಅದಲ್ಲ, ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಸೊ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ. ನಿಮಗೆ ಅದು ಗೊತ್ತಾಗಲ್ಲ, ಆ ಹುಡುಗಿ ಇದ್ರೆ ಗೊತ್ತಾಗದ, ಅವಳಿಗೆ ಬಂದಿಲ್ಲ. ಹಾಂ,
ಅವ್ಳಿಗೆ ಗೊತ್ತಾಗುತ್ತೆ. ಅವಳಿಗೇನು ಗೊತ್ತಾಗುತ್ತೆ ಅಂತಂದರೆ ಅವಳಿ ಫೇಸಸ್ನ ಇದು ಮಾಡ್ತಾಳಲ್ಲ ಅದಕ್ಕೆ. ಸೊ ಏನು ಮಾಡಬಾರ್ದು, ಚಿಪ್ಸು, ಪ್ಯಾಕೆಟ್ಸು, ಪಾನಿಪುರಿ, ಗೋಬಿ ಇವೆಲ್ಲ ಅನ್ಹೆಲ್ದಿ ಫುಡ್ಸ್ನ ಏನು ಮಾಡಬೇಕು, ಜಾಸ್ತಿ ತಿನ್ನಬಾರ್ದು. ಅದರಲ್ಲಿ ಏನಿರಲ್ಲ, ನ್ಯೂಟ್ರಿಯೆಂಟ್ಸ್ ಇರಲ್ಲ, ವೈಟಮಿನ್ಸ್ ಇರಲ್ಲ, ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಸಾರಿ, ಫ್ಯಾಟಿ ಆಸಿಡ್ಸ್ ಅಲ್ಲ, ಫ್ಯಾಟ್ ಜಾಸ್ತಿ ಇರುತ್ತೆ. ಓಕೆನಾ? ಏನು ಮೆಟಾಮಾರ್ಫಿಸಿಸ್ ಅಂದರೆ? ಸರ್ ದ ಚೇಂಜ್ ಫ್ರಮ್ ಲಾರ್ವಾ ಟು ಅಡಲ್ಟ್ ಈಸ್ ನೋನ್ ಆಸ್ ಅಡಲ್ಟ್ಹುಡ್ ಇಸ್ ಮೆಟಾಮಾರ್ಫಿಸಿಸ್. ಮೆಟಾಮಾರ್ಫಸಿಸ್. ಎಕ್ಸಾಂಪಲ್ ಯಾವುದು? ಫ್ರಾಗ, ಟ್ಯಾಡ್ಪೋಲ್ ಟು ಫ್ರಾಗ್, ಅಥವಾ ಕ್ಯಾಟರ್ಪಿಲ್ಲರ್ ಟು ಬಟರ್ಫ್ಲೈ. ಅದೇನು ಮೆಟಾಮಾರ್ಫಸಿಸ್ಗೆ ಎಕ್ಸಾಂಪಲ್. ಸೊ ಈಗ ಆನ್ಸರ್ ಮಾಡಿ, ಹೀಗಿದೆ ನೋಡೋಣ. ವಾಟ್ ಈಸ್ ದ ಟರ್ಮ್ ಯೂಸ್ ಫಾರ್ ಕೆಮಿಕಲ್ ಸೆಕ್ರೀಷನ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್? ಏನು? ವಾಟ್ ಈಸ್ ದ ಟರ್ಮ್ ಯೂಸ್ಡ್ ಫಾರ್ ಕೆಮಿಕಲ್ ಸೆಕ್ರೀಷನ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ದ ಬಾಡಿ? ಏನು ಹೇಳಿದೆ? ಆ ಪರ್ಟಿಕ್ಯುಲರ್ ಕೆಮಿಕಲ್ ಏನಂತ ಕರಿತೀವಿ ನಾವು? ಹಾರ್ಮೋನ್ಸ್. ಹಾರ್ಮೋನ್ಸ್ ಏನದು? ಹಾರ್ಮೋನ್ಸ್. ನೆಕ್ಸ್ಟು ಡಿಫೈನ್ ಅಡೋಲಸೆನ್ಸ್. ಏನು ಅಡೋಲಸೆನ್ಸ್ ಅಂತಂದರೆ? ಸರ್ ಸೆಂಟೆನ್ಸ್ ಫಾರ್ಮ್ ಮಾಡ್ಬೋದು. ಹೇಳು ಅದನ್ನೇ. Sir, period of time between 12 to 19 years changing in body. Bodily changes It's called adolescence.